ಮಿಸ್ಗೈಡ್ ಮಾಡ್ತಾ ಇರೋದು. ನಾನು ಹೇಳ್ಬಿಡ್ತೀನಿ, ನಾನು ಓಪನ್ ಆಗಿ ಇವತ್ತು ಹೇಳ್ತೀನಿ. ಅರ್ಗ ಜ್ಞಾನೇಂದ್ರ ಅವರು, ರಾಘವೇಂದ್ರ ಅವರು, ಇವರೆಲ್ಲರೂ ಕೂಡ ಫಸ್ಟ್ ಇವರು ನಾನು ನೋಡಿದೆ ಮೊನ್ನೆ ಏನು ಭಾಳ ರೋಷಾವೇಶದಲ್ಲಿ DC ಅವ್ರ ಆಫೀಸ್ ಎದುರುಗಡೆ ನಾನು ಹುಡುಕ್ತಾ ಇದ್ದೆ, ರಮೇಶ್ ಹೆಗ್ಡೆಯವರು ಅಂತ ಇದಕ್ಕೆ ರೋಷಾವೇಶಕ್ಕೆ ಹೋಗ್ಬೇಕಾಯ್ತು, ಅವ್ರು ಯಾಕೆ ಹೋದರು ಅಂತ. ಈಗ ನೀವಂತೂ ಅಧಿಕಾರ ಮಾಡಿದವರಲ್ಲ, ನೀವಂತೂ ಈ ಕಾನೂನು ತಂದವರಲ್ಲ, ಇವರನ್ನ ವಕ್ಲೆಪ್ಸ್ರಿ ಅಂತೇಳಿ ಹೇಳಿದವರು ನೀವಲ್ಲ, ಕೇಸ್ ಹಾಕಿದವರು ನೀವಲ್ಲ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಡಿನೋಟಿಫೈ ಮಾಡಿದ್ದವರು ನೀವಲ್ಲ, ಸಾರಿ ನೋಟಿಫೈ ಮಾಡಿದವರು ನೀವಲ್ಲ, ಮಾಡಿದವರು ಇದೇ ಅರ್ಗ ಜ್ಞಾನೇಂದ್ರ, ಇದೇ ಹಾಲಪ್ಪ, ಇದೇ ರಾಘವೇಂದ್ರ. ಯಾರು ಇವತ್ತಲ್ಲಿ ಬಡವರು ಅಲ್ಲಿಂದ ಬಿಟ್ಟು ಪವರ್ ಜನ್ರೇಷನಿಗೆ ಕೊಟ್ಟು ಶರಾವತಿ ಸಂತ್ರಸ್ತಿಸಿ ನಿಮಗೆ ಅನಿಸ್ಬೋದು, ಇವ್ರು ಹಂಗೆ ಹೇಳ್ತಾರೆ, ಅವ್ರು ಹಂಗೆ ಹೇಳ್ತಾರೆ. ನಾವು ಹೆಂಗೆ ಹೇಳ್ತೀವಿ, ಏನು ಹೇಳ್ತೀವಿ, ನಾವೇನು ಮಾಡ್ತೀವಿ ನನಗೆ ಗೊತ್ತಿದೆ. ನನಗೆ ನಾವು ಪುಕ್ಷಟೆ ಏನು ಪಾದಯಾತ್ರೆ ಮಾಡ್ಕೊಂಡು ಶೋಕಿಗೆ ಏನು ಮಾಡಲಿಲ್ಲ, ಅದಾದಮೇಲೂ ಸೋತೆಪ್ಪ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ನಮ್ಮ ಉದ್ದೇಶ ಏನಿದೆ ನನಗೊಂದು ದಿವಸ ಗೊತ್ತಿತ್ತು, ನಾನು ಹಿಂಗೆ ಆಗ್ತೀನಿ, ಇಲ್ಲಿ ಬರ್ತೀನಿ, ಇಲ್ಲಿಂದ ಕೆಲಸ ಆಗ್ತದೆ ಅಂತೇಳಿ ನನಗೆ ವಿಶ್ವಾಸ ಇತ್ತು. ಆದರೆ ಇವರು ಅಧಿಕಾರದಲ್ಲಿ ಇದ್ರಲ್ಲಪ್ಪ, ವಿಧಾನಸೌಧದಲ್ಲಿ ಹೇಳ್ತಾರೆ ಇವರು ಅಡಕೆ ಬೆಳಿಬಾರ್ದು, ಅದು ಹಾನಿ ಹೇಳಿದ್ರಲ್ಲ. ಇವರಿಗೆ ಈ ಡಬಲ್ ಗೇಮು ಅವತ್ತು ಹೇಳ್ತಾರೆ, ನನ್ನ ಎದುರುಗಡೆನೆ ಎಷ್ಟು ಸುಳ್ಳು ಹೇಳ್ತಾರಂದ್ರೆ ಈ ಅರ್ಗ. ನಾವು ಗ್ಯಾರಂಟಿ ವಿರುದ್ಧ ಅಲ್ಲ, ಗ್ಯಾರಂಟಿ ಕೊಡಿ, ಇನ್ನೂ ಆದರೆ ಜಾಸ್ತಿ ಕೊಡಿ ಅಂತ. ಈ ಗ್ಯಾರಂಟಿಗೆ 420 ಅಂತ ಹೇಳಿ ನರೇಂದ್ರ ಮೋದಿಯವ್ರ ಫೋಟೋ ಹಾಕಿದ್ದು ನಮ್ಮ ಸರ್ಕಾರದ ದುಡ್ಡಲ್ಲಿ ಪುಕ್ಷಟೆ ಭಾಷಣ ಮಾಡಿದವ್ರು ಯಾರು ಇದೆ? ಎಲ್ಲ ಇದ್ದಾರೆ ತೀರ್ಥಹಳ್ಳಿ ಲೀಡರ್ಸು, ಅವ್ರು ವಾಟ್ಸಪ್ಪಲ್ಲಂತೂ ಹೊರದಾಡ್ಬಿಟ್ಟಾವು. ನಾಚಿಕೆ ಆಗಬೇಕು ಅರ್ಗ ಜ್ಞಾನೇಂದ್ರ ಅವರಿಗೆ. ಟೀಕಾ ಟಿಪ್ಪಣಿ ಮಾಡೋದು, ಒಂದು ನಿಮಿಷ ಇವರೇ, ಟೀಕಾ ಟಿಪ್ಪಣಿ ಮಾಡೋದೊಂದು ನೀವು ಕೇಳಬೇಕು ಅವರಿಗೆ. ನಿಮಗೆ ಕಳಿಸ್ಕೊಡ್ತೀನಿ ಇವಾಗ 420 ಇದು ಗ್ಯಾರಂಟಿ ಅಂತ. ಆವತ್ತು ನನ್ನ ಎದುರುಗಡೆ ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವರು ನಾವೆಲ್ಲ ಕೂತ್ಕೊಂಡಿದ್ವಿ, ಗೋಪಾಲ್ ಕೃಷ್ಣ, ನಾವೆಲ್ಲ ಏನಲ್ಲಿ ಭಾಷಣ ಹೊಡೆದೇ ಹೊಡಿತಾರೆ, ಇನ್ನೂ ಕೊಡಿ ಅಂತ. ಇಲ್ಲಿ ಹೊರಗೆ ವಿಜೇಂದ್ರ ಹೇಳ್ತಾರೆ, ಇಲ್ಲ ಇವ್ರ ಹತ್ರ ದುಡ್ಡೇನೇ ಇಲ್ಲ ಅಂತ. ಭಾಳ ಸಂತೋಷ, ಕೊಡಬೇಕಿದ್ರು, ನಮ್ಮ ವಿರುದ್ಧ ಅಲ್ಲ ನಾವು ಅಂತ. ಶರಾವತಿ ಸಂತ್ರಸ್ತರಿಗೆ ಈ ಕಾರಣಕ್ಕೆ ಬೊಮ್ಮಾಯಿಯವರು ತಂದ್ರಲ್ಲ, ಅರ್ಗ ಜ್ಞಾನೇಂದ್ರವರೇ ನೀವು ಏನು ಮಾಡ್ತಾಯಿದ್ರಿ? ನೀವು ಈ ಬಡವರು ಹೊಟ್ಟೆಗೆ ಹೊಡಿತಾ ಇದ್ರಲ್ಲ, ನೀವೇನು ಮಾಡ್ತಾಯಿದ್ರಿ? ನೀವು ಇವತ್ತು ನಾವು ಕೂತ್ಕೊಂಡು ಅದನ್ನ ನನಗೆ ಗೊತ್ತಿದೆ, ನನಗೇನು ಕೆಲಸ ಮಾಡಬೇಕು. ಅಡ್ವೊಕೇಟ್ ಜನರಲ್ ಅವ್ರಿಗೆ ಗೊತ್ತು. ಇವತ್ತು 1800 ಚಿಲ್ಡ್ರೆ ಪೇಪರ್ಸ್ನ ನೀವು ಅರ್ಥ ಮಾಡ್ಕೋಬೇಕು ನಾಗರಾಜ್ ಅವರೇ. ಕಳಿಸಿದ್ದೀನಿ ಈಗ ಅಲ್ಲಿ ಲಾಯರಿಗೆ ಕೂತ್ಕೊಂಡು, ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಬಂದಿದೆ ಸುಪ್ರೀಂ ಕೋರ್ಟಿಂದ.